ಪ್ರತಿ ಬಾರಿ ಬೇಸಿಗೆಯ ಸಂದರ್ಭದಲ್ಲಿ ಬಂಗಾರದ ಬೆಳೆಯನ್ನ ಕಳೆದುಕೊಂಡು ನೋವು ಅನುಭವಿಸಿದವರು ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ಸುಮಾರು 40ಕ್ಕೂ ಅಧಿಕ ಹಳ್ಳಿಗಳ ಜನರು. ಯಾವುದೇ ಆಸರೆ ಅನ್ನೋದು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೃಷ್ಣಾ ತೀರದ ರೈತರ ಶ್ರಮದಿಂದ ತಯಾರಾದದ್ದೇ ಈ ಚಿಕ್ಕ ಪಡಸಲಗಿ ಬ್ಯಾರೇಜ್. ಸರ್ಕಾರದ ನೆರವಿಲ್ಲದೆ ರೈತ ಮುಖಂಡ ಸಿದ್ದು ನ್ಯಾಮಗೌಡರ ನೇತೃತ್ವದಲ್ಲಿ ರೈತರೇ ಹಣ ಸಂಗ್ರಹಿಸಿ ಸ್ವಂತ ಶ್ರಮದಾನದ ಮೂಲಕ ಈ ಬ್ಯಾರೇಜ್ ನಿರ್ಮಾಣ ಮಾಡಿ ಇತಿಹಾಸ ನಿರ್ಮಿಸಿದ್ದರು. ಇವತ್ತು ದಿವಸ ನಮ್ಮೆಲ್ಲ ರೈತ ಕುಟುಂಬಗಳಿಗೆ ಬಹಳ ಸಂತೋಷದ ದಿನ. ಕಾರಣ ಏನಪ್ಪಾ ಅಂತಂದರೆ ಹೋದ ವರ್ಷ ನಾವೆಲ್ಲ ಬರಗಾಲದ ಬವಣೆಯಲ್ಲಿ ಸಿಕ್ಕು ಕೃಷ್ಣಾ ನದಿ ಒಣಗಿ 4 ತಿಂಗಳು ನಮಗೆ ನೀರೇ ಸಿಗಲಿಲ್ಲ. ಆ ಕಷ್ಟವನ್ನು ನಿವಾರಣೆ ಮಾಡೋ ಸಲುವಾಗಿ ಒಂದು ವಿನೂತನವಾದಂಥ ಯೋಜನೆಯನ್ನು ನಮ್ಮ ರೈತರು ನಾವೆಲ್ಲ ಸೇರಿಕೊಂಡು ಇವತ್ತು ಹಮ್ಮಿಕೊಂಡಿವಿ. ಈ ಬ್ಯಾರೇಜ್ ಕೇವಲ 2.8 ಟಿಎಂಸಿ ನೀರು ಸಂಗ್ರಹಣಾ ಸಾಮರ್ಥ್ಯ ಹೊಂದಿತ್ತು. ಕಾಲುಚಕ್ರ ಉರುಳಿದಂತೆ ಕೃಷಿ ಕ್ಷೇತ್ರ ಜಾಸ್ತಿಯಾಗತೊಡಗಿತ್ತು. ಮತ್ತೆ ನೀರಿನ ಕೊರತೆ ಅನುಭವಿಸುವುದು ಈ ಭಾಗದ ರೈತರಿಗೆ ಅನಿವಾರ್ಯವಾಯಿತು. ಕಳೆದ 2-3 ವರ್ಷಗಳ ಕಾಲ ಬರಗಾಲದಿಂದ ನರಳಿದ ರೈತರು ನೀರಿಗಾಗಿ ಮಹಾರಾಷ್ಟ್ರ ಸರ್ಕಾರದತ್ತ ಮುಖ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸರ್ಕಾರ ನೆರವಿಗೆ ನಿಲ್ಲಿಲ್ಲ. ಆದರೂ ಧೈರ್ಯ ಕಳೆದುಕೊಳ್ಳದ ಕೃಷ್ಣಾ ತೀರದ ರೈತರು ಸಭೆ ಸೇರಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದು ನ್ಯಾಮಗೌಡರ ನೇತೃತ್ವದಲ್ಲಿ ಮತ್ತೆ 30 ವರ್ಷಗಳ ನಂತರ ಮತ್ತೊಂದು ಇತಿಹಾಸ ಬರೆಯುವುದಕ್ಕೆ ಸಜ್ಜಾದರು. ಅದೇ ಆಲಮಟ್ಟಿ ಹಿನ್ನೀರಿನಿಂದ 1.5 ಟಿಎಂಸಿ ನೀರು ಎತ್ಕೊಂಡು ನದಿ ತುಂಬಿಸುವ ಕಾರ್ಯ. ಹೌದು, ಈ ಯೋಜನೆಗೆ ಇವರ್ಯಾರೂ ಸರ್ಕಾರದ ಕದ ತಟ್ಟಲಿಲ್ಲ. ಬದಲಾಗಿ ತಾವೇ ತಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಲು ಮುಂದಾದ್ರು. ಇದಕ್ಕೆ ಇಂದು ಜಮಖಂಡಿಯ ಚಿಕ್ಕ ಪಡಸಲಗಿ ಬ್ಯಾರೇಜ್ ಮೇಲೆ ಸಾಲಾಗಿ ನಿಂತಿರುವ ಈ ನೀರೆತ್ತುವ ಆಧುನಿಕ ಯಂತ್ರಗಳೇ ಸಾಕ್ಷಿ. ಒಂದು 10 HP ಮೋಟ್ರಕ್ಕೆ ನಾವು 15,000 ರೂಪಾಯಿ ಅಂತ ಎಲ್ಲ ರೈತರು ನಮ್ಮ 4,200 ಏನು ಮೋಟ್ರ್ ಅದಾವು. ಅದರಂತೆ 4,200 ಮೋಟ್ರಕ್ಕೆ 15,000 ಅಂತ ಎಲ್ಲ ರೈತರು ಕೊಡ್ತೀವ ತೋಡು ಒಪ್ಕೊಂಡಿವು. ಎಲ್ಲ ಏನು ನಮ್ಮ ಈಚೆಗಡೆ ಬರ್ತಾವೆ, ಒಂದು 18-20 ಹಳ್ಳಿ ಬರ್ತಾವೆ. ಎಲ್ಲ ಹಳ್ಳಿ ಅವ್ರು ಕುಡಿಸಿದ್ರು. ಒಪ್ಕೊಂಡಾಗ ಆ ಸಿದ್ದು ನ್ಯಾಮಗೌಡ ಸಾಹೇಬರು ಆ ಕೆಲಸಕ್ಕೆ ಮುಂದೆ ಕೈ ಹಾಕಿದ್ರು. ಹೆಚ್ಚಾಗಿ ಕಬ್ಬು ಬೆಳೆಯನ್ನ ಬೆಳೆಯುವ ಈ ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ಸುಮಾರು 55ರಿಂದ 60 ಹಳ್ಳಿಗಳ ರೈತರು ಈ ಕೃಷ್ಣಾ ನದಿಯ ನೀರನ್ನೇ ಅವಲಂಬಿಸಿದ್ದಾರೆ. ಈ ನದಿಯ ದಂಡೆಯಲ್ಲಿ ಸುಮಾರು 4,500 ಪಂಪ್ಸೆಟ್ಗಳನ್ನು ಅಳವಡಿಸಿದ್ದು ಇವುಗಳಿಂದಲೇ ಬೆಳೆಗಳಿಗೆ, ದನಕರುಗಳಿಗೆ ನೀರು ಎಲ್ಲವೂ ಹೀಗೆ ಒಂದು ಪಂಪ್ಸೆಟ್ ಮೇಲೆ 15,000 ರೂಪಾಯಿಗಳನ್ನು ಸಂಗ್ರಹಿಸಿದ ರೈತರು ಸುಮಾರು 6 ಕೋಟಿ ರೂಪಾಯಿಯ ಯೋಜನೆಯನ್ನ ಕೈಗೆತ್ತಿಕೊಂಡ್ರು. ಅಲ್ಲದೆ ಸುಮಾರು 60 ಹಳ್ಳಿಗಳ ರೈತರು ದಿನಕ್ಕೆ 2 ಹಳ್ಳಿಗಳ ರೈತರಂತೆ ಚಿಕ್ಕಪಡಸಲಗಿ ಬ್ಯಾರೇಜ್ಗೆ ಗೇಟ್ ಅಳವಡಿಸಲು ಸ್ವಂತ ಶ್ರಮದಾನ ಮಾಡಿದ್ರು. ಕೇವಲ 15 ದಿನಗಳಲ್ಲಿ ರಾತ್ರಿ ಇಡೀ ಶ್ರಮಿಸಿ ಇಂದು ಅತ್ಯಾಧುನಿಕ 100 ಅಶ್ವಶಕ್ತಿಯ 25 ನೀರೆತ್ತುವ ಪಂಪ್ಸೆಟ್ಗಳನ್ನು ಅಳವಡಿಸಿದ್ದಾರೆ. ಈ ಭಾಗದ ನಡೆದಾಡುವ ದೇವರೆಂದು ಪ್ರಸಿದ್ಧರಾಗಿರೋ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳು ಚಾಲನೆಯನ್ನ ನೀಡಿದ್ದಾರೆ. ಈ ಮೂಲಕ ಮತ್ತೆ 2ನೇ ಬಾರಿಗೆ ಈ ಭಾಗದ ರೈತರು ಇತಿಹಾಸ ನಿರ್ಮಿಸಿದ್ದಾರೆ. ಆಲಮಟ್ಟಿ ಹಿನ್ನೀರಿನಿಂದ 1.5 ಟಿಎಂಸಿ ನೀರನ್ನ ಎತ್ತಿಕೊಳ್ಳುವ ಈ ಕಾರ್ಯಕ್ಕೆ ಭರ್ಜರಿ ಚಾಲನೆ ಸಿಕ್ಕಿದ್ರಿಂದ ಮತ್ತೆ ರೈತನ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇದರಿಂದ ಸುಮಾರು 60,000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಸಿಗಲಿದೆ. ಅಲ್ಲದೆ ದನಕರುಗಳಿಗೆ ಮೇವು, ಕುಡಿಯಲು ಸಮರ್ಪಕವಾದಂತಹ ನೀರು ಕೂಡ ಒದಗಲಿದೆ. ಜಮಖಂಡಿ ತಾಲೂಕಿನ ಸುಮಾರು 30 ಹಳ್ಳಿಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಮಾರು 30 ಹಳ್ಳಿಗಳು ಸೇರಿದಂತೆ ಒಟ್ಟು 60 ಹಳ್ಳಿಗಳ ಜನರಿಗೆ ಇದರಿಂದ ಉಪಯೋಗವಾಗಲಿದೆ. ಈ ಯೋಜನೆಯಿಂದ ಬರುವ ಬೇಸಿಗೆಯನ್ನ ಎದುರಿಸಬಹುದಾಗಿದೆ. ಆದರೂ 1 ಟಿಎಂಸಿ ನೀರು ಕಡಿಮೆ ಬೀಳುವ ಸಾಧ್ಯತೆ ಇದೆ. ಅದೇನೇ ಇದ್ರೂ ರೈತರು ತಾತ್ಕಾಲಿಕವಾಗಿ ತಮ್ಮ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಳ್ಳುವುದರ ಮೂಲಕ ಸಾಧನೆಗೈದಿದ್ದಾರೆ. ಮುಂದೆ ಚಿಕ್ಕಪಡಸಲಗಿ ಬ್ಯಾರೇಜ್ನ ಎತ್ತರವನ್ನ ಇನ್ನೂ 2 ಮೀಟರ್ಗೆ ಎತ್ತರಿಸುವ ಯೋಜನೆಯ ಮೂಲಕ ರೈತರು ತಮ್ಮ ಸಂಪೂರ್ಣ ಸಂಕಷ್ಟ ನೀಗಿಸಿಕೊಳ್ಳಲು ಸನ್ನದ್ಧರಾಗಿದ್ದಾರೆ.
ಲಿಖಿತವಾಗಿ ಸರ್ಕಾರದ ಒಪ್ಪಿಗೆ ಇಲ್ಲದಿದ್ದರೂ ನೀರಾವರಿ ಸಚಿವ ಬಸವರಾಜ ಬೊಮ್ಮಾಯಿ ಹಾಗೂ ಮುಖ್ಯಮಂತ್ರಿಗಳ ಮೌಖಿಕ ಒಪ್ಪಿಗೆಯ ಮೇರೆಗೆ ಈ ಕಾರ್ಯವನ್ನ ಪೂರ್ಣಗೊಳಿಸಿದ್ದಾರೆ. ಸುಮಾರು ಈ ಒಂದು ತಿಂಗಳಿಂದ ಸಿದ್ದು ನ್ಯಾಮಗೌಡರು ಒಂದು ಮೀಟಿಂಗ್ ಕರೆದು ಚಂದ್ರತಾಯಿ ಮಠದಲ್ಲಿ ಒಂದು ಮೀಟಿಂಗ್ ಕರೆದ ಕಿಶನ್ ರೈತರನ್ನೆಲ್ಲ ಕೂಡಿಕೆ ಹೋದಬರಿ ಬ್ಯಾಸಿಗೆ ಒಳಗೆ ನೀರು ಹೋಗ್ಯಾವು, 4 ತಿಂಗಳ ದಿವಸ ನೀರು ಹೋಗ್ಯಾವು. ಈ ಸಲ ಹೆಂಗೆ ಮಾಡೋದು ಮೀಟಿಂಗ್ ಕರೆದಾಗ ಅಲ್ಲಿ ಚಂದ್ರತಾಯಿ ಮಠದಾಗ ನಾವೆಲ್ಲರೂ ಕೂಡಿಕಿಶನ್ ಈ ಸಲ ರೈತರು ನೀವು ಹೆಂಗೆ ಹೇಳ್ತೀರಿ ಆ ಪ್ರಕಾರ ನಾವು ಬೆನ್ನು ಹತ್ತೀವಿ. ಒಂದು ಹಾಸ್ಪರ್ಕ್ ಇದೆ, ಒಂದು 10 HP ಮೋಟ್ರಕ್ಕೆ ನಾವು 15,000 ರೂಪಾಯಿ ಅಂತ ಎಲ್ಲ ರೈತರು ನಮ್ಮ 4,200 ಏನು ಮೋಟ್ರ್ ಅದಾವು. ಅದರಂತೆ 4,200 ಮೋಟ್ರಕ್ಕೆ 15,000 ಅಂತ ಎಲ್ಲ ರೈತರು ಕೊಡ್ತೀವ ತೋಡು ಒಪ್ಕೊಂಡಿವು. ಎಲ್ಲ ಏನು ನಮ್ಮ ಈಜುಗಡೆ ಬರ್ತಾವೆ, ಒಂದು 18-20 ಹಳ್ಳಿ ಬರ್ತಾವೆ. ಎಲ್ಲ ಹಳ್ಳಿ ಅವ್ರು ಕುಡ್ಕಿಸಿದ್ರು. ಒಪ್ಕೊಂಡಾಗ ಆ ಸಿದ್ದು ನ್ಯಾಮಗೌಡ ಸಾಹೇಬರು ಆ ಕೆಲಸಕ್ಕೆ ಮುಂದೆ ಕೈ ಹಾಕಿದ್ರು. ಈ ಹಿಂದೆ ಕೃಷ್ಣ ಮೇಲ್ದಂಡೆ ಯೋಜನೆಯಡಿ ಜಮಖಂಡಿ ಹಾಗೂ ಬೇಳಗಿ ತಾಲೂಕಿನ ಸುಮಾರು 135 ಹಳ್ಳಿಗಳ ಜನರ 1 ಲಕ್ಷ ಎಕರೆ ಪ್ರದೇಶ ಮುಳುಗಡೆ ಕಂಡು ರೈತರು ಸಂಕಷ್ಟಕ್ಕೆ ಈಡಾಗಿದ್ರು. ಈಗ ಮತ್ತೆ ಆಲಮಟ್ಟಿ ಎತ್ತರವನ್ನ 524 ಮೀಟರ್ಗೆ ಏರಿಸುವುದರಿಂದ ಬರುವ 10 ವರ್ಷಗಳ ಒಳಗಾಗಿ ಮತ್ತೆ ರೈತರು ತಮ್ಮ ಸಾವಿರಾರು ಎಕರೆ ಫಲವತ್ತಾದ ಭೂಮಿ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಳ್ಬೇಕಾಗತ್ತೆ. ಅಷ್ಟರ ಒಳಗಾಗಿಯೇ ಈ ಫಲವತ್ತಾದ ಭೂಮಿಯಲ್ಲಿ ಸಾಕಷ್ಟು ಬೆಳೆ ಬೆಳೆದು ತಮ್ಮ ಬದುಕು ಬಂಗಾರವಾಗಿಸ್ಕೊಳ್ಬೇಕನ್ನೋದು ಈ ಭಾಗದ ರೈತರ ಆಶಯ. ಒಂದೊಂದು ಹಳ್ಳಿಯವರು ಕೂಡಿಕೊಂಡು ಧನ ಸಹಾಯ ಹಾಗೂ ಶ್ರಮದಾನಗಳನ್ನು ಮಾಡಿ ಒಂದು ಊರದಿಂದ ಸುಮಾರು ದಿನಕ್ಕೆ 50-60 ಜನ ಬಂದು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಕೆಲಸ ತಾವು ನೋಡಿದ್ರಿ ಎಷ್ಟು ಫಾಸ್ಟಾಗಿ ನಡೆದಿದೆ. ಈಗ ಸುಮಾರು ಇದನ್ನ ನಾವು ಸರ್ಕಾರ ಮಾಡ್ಬೋದು, ಆದರೆ ಸುಮಾರು 4-5 ವರ್ಷ ಪ್ಲಾನ್ ಹಾಕಿ ಮಾಡುವಂಥದ್ದು ಬರೀ ಒಂದು 15-20 ದಿವಸದಲ್ಲಿ ರೈತರಿಗೆ 1.5ರಿಂದ 2 ತಿಂಗಳ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈಗ ಇದೇ ರೀತಿ ನೀರು ಮುಂದುವರೆದಿದ್ರೆ ಜನವರಿಯಲ್ಲಿ ಖಾಲಿ ಆಗ್ತಿತ್ತು. ಮಾರ್ಚ್ 31ರೊಳಗಾಗಿ ನೀರು ಹೋಗ್ಬೋದು, ಕುಡಿಲಿಕ್ಕೆ ಏನಾರ ವ್ಯವಸ್ಥೆ ಆಗ್ಬೋದು ಅಂತ ಒಂದು ದೊಡ್ಡ ಕಾರ್ಯವನ್ನು ಈ ರೈತ ಸಂಘದವರು ಮಾಡ್ತಾರಂತ ನನ್ನ ಅಭಿಪ್ರಾಯ. ಮಾಜಿ ಸಚಿವ ಸಿದ್ದು ನ್ಯಾಮಗೌಡ ಅವರ ಮುಂದಾಳತ್ವದಲ್ಲಿ ಸುಮಾರು 30 ಹಳ್ಳಿಗಳ ರೈತರು ಸೇರಿ ಯಾವುದೇ ಜಾತಿ ಮತ ಪಕ್ಷಗಳ ಭೇದವಿಲ್ಲದೆ ಒಂದುಗೂಡಿದ್ರು. ಇದರಿಂದ 30 ಹಳ್ಳಿಗಳ ಪೈಕಿ ಪ್ರತಿನಿತ್ಯ 2 ಹಳ್ಳಿಗಳ ರೈತರು ಸೇರಿ ಹಗಲಿರುಳು ಸ್ವಂತವಾಗಿ ಶ್ರಮದಾನಕ್ಕೆ ಮುಂದಾದರು. ಪೈಪ್ಗಳನ್ನು ಅಳವಡಿಸೋದು, ಗೇಟ್ಗಳನ್ನು ಕೂಡಿಸೋದು ಸೇರಿದಂತೆ ಎಲ್ಲ ಕೆಲಸಕ್ಕೂ ಸೈ ಅಂದ್ರು. ಈ ಬ್ಯಾರೇಜ್ ಒಂದು ಮೇನ್ ಡಿಫರೆನ್ಸ್ ಏನು ಅಂದ್ರೆ ಇದು ಗೌರ್ಮೆಂಟ್ ಇದರಲ್ಲಿ ಏನು ಕೈ ಇಲ್ಲ, ಎಲ್ಲ ರೈತರಿಂದನೇ ಬೆಳೆದದ್ದು, ರೈತರಿಂದನೇ ಕಟ್ಟಿದ್ದು ಮೊದಲನೇದ್ದು. ಈಗ ಆದರೂ ಸಹಿತ ಏನಾಗ್ತಿತ್ತು ಅಂದ್ರೆ ಹೋದ ವರ್ಷ ಮಾರ್ಚ್ ಅಷ್ಟರಲ್ಲಿ ನೀರು ಹೋಗ್ಬಿಡುತ್ತೆ. ಮಾರ್ಚ್ ಹೋದ್ರಿಂದ ಕಬ್ಬಿನ ಬೆಳೆಗೆ ಜೂನ್ ವರೆಗೆ ನೀರು ಬರಲ್ಲ, ಮಳೆ ಆಗಲ್ಲ. 3 ತಿಂಗಳು 4 ತಿಂಗಳು ಮಳೆ ಇಲ್ಲ, ಕಬ್ಬಿನ ಬೆಳೆ ಒಣಗುತ್ತೆ. ಒಣಗಿದ್ರೆ ಅದರ ವೇಟು ತುಂಬಾ ಕಡಿಮೆ ಆಗತ್ತೆ. ಅದನ್ನು ಕಡಿಮೆ ಮಾಡೋ ಸಲುವಾಗಿ ಸಿದ್ದು ಅವರು ಇದೊಂದು ಹೊಸ ದೊಡ್ಡ ಯೋಜನೆ ಮಾಡಿ, ಅದು ಮತ್ತೆ ರೈತರಿಂದನೇ. ಗೌರ್ಮೆಂಟ್ ಇದರಲ್ಲಿ ಏನೂ ಸಹಾಯ ಮಾಡಿಲ್ಲ. ಮುಂದೆ ಸಹಾಯ ಮಾಡಿದ್ರೆ ನಿಮ್ಗೆ ಗೊತ್ತಲ್ಲ, ಗೌರ್ಮೆಂಟ್ ಸಹಾಯ ಅಂದ್ರೆ ಇವತ್ತು ಹೇಳಿದ್ರೆ ಇನ್ನು 1 ವರ್ಷಕ್ಕಾಗತ್ತದ. ಒಟ್ಟಿನಲ್ಲಿ ಸರ್ಕಾರ 7-8 ವರ್ಷಗಳವರೆಗೂ ಮಾಡಲಾಗದೇ ಇರೋ ಕಾರ್ಯವನ್ನ ಮಾಡಿ ರೈತಾಪಿ ವರ್ಗಕ್ಕೆ ಮಾದರಿಯಾಗಿರೋದಂತೂ ಸುಳ್ಳಲ್ಲ. ಬರುವ ಬೇಸಿಗೆಯನ್ನ ತುಸು ನೆಮ್ಮದಿಯಿಂದ ಕಳೆಯಲು ಚಿಂತಿಸಿರುವ ಈ ಕೃಷ್ಣಾ ತೀರದ ರೈತರ ಬದುಕು ಬಂಗಾರವಾಗಲಿ ಅನ್ನೋದು ನಮ್ಮ ಹಾರೈಕೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್. ನಿಜಕ್ಕೂ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದಕ್ಕೆ ಈ ಯೋಜನೆಯೇ ಬೆಸ್ಟ್ ಎಕ್ಸಾಂಪಲ್. ಅದು ಸರ್ಕಾರದ ಕೆಲಸ ಅಂತ ಕುಳಿತುಕೊಂಡಿದ್ರೆ ಯೋಜನೆ ಕಂಪ್ಲೀಟೇ ಆಗ್ತಿರ್ಲಿಲ್ವೇನೋ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂ TVS Phoenix 125, ಇಂದುಲೇಖ ಬ್ರಿಂಗಾ ಹೇರ್ ಆಯಿಲ್, ಮಾಸ್ಟರ್ ಮೈಂಡ್ ಕಿಶನ್ ವಿತ್ ಆಯುರ್ವಿನ್ ಮೆಮೆಂಟೋ. ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಬ್ರಾಹ್ಮಿಯುಕ್ತ ಆಯುರ್ವಿನ್ ಮೆಮೆಂಟೋ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ದೊಡ್ಡ ಸೋಫಾಕ್ಕಾಗಿ, ಹಳೆ ಮಹಡಿಯ ರಿಪೇರಿಗಾಗಿ, ಸುಮನ್ನ ಮದುವೆಗಾಗಿ ಉಳಿಸಿದ ಹಣ ಮುಗಿದು ಹೋಗಬಹುದು. ಆದ್ರೆ ಅವಶ್ಯಕತೆಗಳಲ್ಲ. ಒಂದ್ ವಿಷಯ ಕಲ್ತೆ, ಹಣ ಉಳಿಸೋದ್ರಿಂದಲ್ಲ ವೃದ್ಧಿಸೋದ್ರಿಂದ ಕನಸು ನನಸಾಗುತ್ತೆ. ಅದಕ್ಕಾಗಿಯೇ ಬಜಾಜ್ ಅಲಿಯನ್ಸ್ ಲೈಫ್ ಅಶ್ಯೂರ್ ಪ್ಲಾನ್. ಇದು ನಿಮ್ಮ ಸೇವಿಂಗ್ಸ್ ಹೆಚ್ಚಿಸುತ್ತೆ ಮತ್ತು ಕನಸನ್ನು ಸದಾ ಸುರಕ್ಷಿತವಾಗಿಡುತ್ತೆ. ಬಜಾಜ್ ಅಲಿಯನ್ಸ್, ಜೀವಿಸಿ ನಿಶ್ಚಿಂತರಾಗಿ. ಸಂಕ್ರಾಂತಿಯ ಶುಭಾಶಯಗಳು ಮಾಮ. ತಗೊಳ್ಳಿ ಮಾಮ. ಮಾಮನಿಗೆ ಇಷ್ಟ ಸ್ವೀಟ್ ಅಲ್ಲ, ಮಾವಿನ ಹಣ್ಣು.